ಮೊದಲಿಗೆ ನವೀನ್ ಸರ್ ಥ್ಯಾಂಕ್ ಯು, ವಿನೋಣ ಥ್ಯಾಂಕ್ ಯು, ಸೋನಲ್ ಮ್ಯಾಮ್ ಥ್ಯಾಂಕ್ ಯು, ಕೇಶವ ಸರ್ ಥ್ಯಾಂಕ್ ಯು. ಅಣ್ಣ ಇದರಲ್ಲಿ ಒಂದು ಅದೃಷ್ಟ ನನಗೇನು ಅಂತಂದರೆ ಇದರಲ್ಲಿ 2 ಶೇಡಲ್ಲಿ ಆ್ಯಕ್ಟ್ ಮಾಡೋವಂಥದ್ದೊಂದು ಅವಕಾಶ ಸಿಕ್ತು. ಮತ್ತು ವಿನೋಣ ಥ್ಯಾಂಕ್ ಯು. ಎಂಥದೇ ರಿಸ್ಕ್ ಶಾಟ್ ಇದ್ರು ನೀವು ಫಸ್ಟು ಸೇಫ್ಟಿ, ಅದೆಷ್ಟು ಲೇಟ್ ಆದರೂ ಹುಡುಗರಿಗೆ ಏಟ್ ಆಗಬಾರ್ದು ಅಂತ ಯಾವಾಗಲೂ ನೋಡ್ತಿದ್ರಿ. ತುಂಬ ರಿಸ್ಕ್ ಶಾಟ್ಗಳು ಮಾಡಿದ್ದೀವಿ, ಅದಕ್ಕೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಕೊಡ್ತಿದ್ರಿ ನೀವು. ನಾನು ಯಾರಲ್ಲೂ ಅಷ್ಟು ನೀವು ಕೇರ್ ಮಾಡೋಷ್ಟು ನೋಡಿರಲಿಲ್ಲ. ಥ್ಯಾಂಕ್ ಯು ಅಣ್ಣ. ಮತ್ತು ಇದರಲ್ಲಿ ಅದೇ ನಂದೊಂದು ಸ್ವಲ್ಪ ಪಾತ್ರ ಬೇರೆ ಥರ, ಮುಂಚೆ ಮಾಡ್ತಿದ್ದಕ್ಕಿಂತ ಒಂಚೂರು ಬೇರೆ ಥರದ್ದಿದೆ. ಹಾಗಾಗಿ ನಾನು ರಿಲೀಸಿಗೆ ಕಾಯ್ತಿದ್ದೀನಿ, ನೋಡೋಣ ಹೆಂಗೆ ಮಾಡಿದ್ದೀನಿ ಅಂತ. ಅದೊಂದು ಕುತೂಹಲ ಇದೆ ಅಷ್ಟೇ ಅಣ್ಣ. ಮಾತಿರೋದು ಏನೋ ಚಿಕ್ಕ ಪುಟ್ಟ ಈಸಿ ಕ್ವಶನ್ಗಳು ಕೇಳಿ ಅಣ್ಣ. ಇಲ್ಲ ಅದು ಯಾಕೋ ಇಲ್ಲ, ಈ ನಡುವೆ ತುಂಬ ಮಾತಾಡ್ತಾ ಇದ್ದೀನಿ ಅಂತ ಚೂರು ಕಮ್ಮಿ ಮಾಡಿಬಿಡೋಣ ಅಂತ. ಇಲ್ಲ ಅದು ಈ ಗುಂಪಲ್ಲಿದ್ದಾಗ ಒಂಥರ ಧೈರ್ಯ, ಹೆಂಗೋ ಗುಡುಗಿಸ್ಬಿಡ್ತೀನಿ, ಒಬ್ಬನೇ ನಿಲ್ಸ್ಬಿಟ್ರೆ ಅವ್ರ ಭಯ. ಜೊತೆಲಿ ಇವಾಗ ಯಾರು ಬೇಕು ನಿಮ್ಗೆ? ಇಲ್ಲ ಆಗಿಲ್ಲ ಅಣ್ಣ ಅದೇ ಅಣ್ಣ, ಈಗ ಅದು ಅದು ಅದ್ರ ವಿಚಾರಗಳು ಹೇಳಕ್ಕಿಲ್ಲ ಅನ್ಸುತ್ತೆ. ಹಾಗಾಗಿ ಬಟ್ ಅದೇ ಒಂದು ಬೇರೆ ಥರದ್ದು ಒಂದು ಪಾತ್ರ ಅಣ್ಣ. ಒಂದು ಎಮೋಷ್ನಲ್ ಆಗಿ ಒಂದಷ್ಟು ಕೆಲಸಗಳು ಮಾಡಿಸಿದ್ದಾರೆ, ಚೆನ್ನಾಗಾಗಿದೆ ಅಂತ ಟಿ ವಿಯೆಲ್ಲ ಹೇಳಿದ್ದಾರೆ. ನನ್ನ ಶೂಟಿಂಗಲ್ಲಿದ್ದೆ, ಹಾಗಾಗಿ ನಾನು ನೋಡೋಕ್ಕಾಗಲಿಲ್ಲ ಸಿನಿಮಾ. ನಾನು ನೆನ್ನೆನೇ ಬಂದಿದ್ದು ಹೊನ್ನಾವರದಿಂದ. ಇಲ್ಲ ವರ್ಕ್ ಆಗಿದೆ, ಚೆನ್ನಾಗಾಗಿದೆ ಈ ಸತಿ ಅಂತ ಹೇಳಿದ್ದಾರೆ ಅಣ್ಣ. ಹ್ಞೂ ಅಣ್ಣ, ಅದೇ ಅಣ್ಣ, ನಾ ಯೂಶಲ್ ಆಗಿ ಎಲ್ಲ ಸಿನಿಮಾಗಳಲ್ಲೂ ನಾನು ಎಲ್ಲರಿಗೂ ಗೋಳಾಕೋತಿದ್ದೆ. ಈ ಸಿನಿಮಾಲ್ಲಿ ಎಲ್ಲರೂ ನನ್ನನ್ನು ಗೋಳಾಕೊಂಡಿದ್ದಾರೆ, ಒಂದು ಸ್ವಲ್ಪ ಬೇರೆ ಥರ ಇದೆ ಅಣ್ಣ. ಅದು ಇದರಲ್ಲಿ ಒಂದು ನಿಜ ಹೇಳ್ಬೇಕು ಅಂದ್ರೆ ಏನಾಗಿತ್ತು ಅಂತಂದ್ರೆ, ನಾನು ಭೀಮಾಗೆ ಕೂದಲು ಕಟ್ ಮಾಡಿಸ್ಬೇಕಿತ್ತು. ಡೇಟ್ಗಳು ಒಂಚೂರು ಇಲ್ಲಿ ಮಿಸ್ ಆಗಿ ಆ ಕಟ್ ಮಾಡಿಸೋ ದಿನ ಬಂದ್ಬಿಟ್ಟಿತ್ತು. ಅದಕ್ಕೆ ತಕ್ಕಂಗೆ ಈ ಕಥೆಯಲ್ಲೂ ಸೆಟ್ ಆಗ್ತಿತ್ತು. ನಾನು ಮುಂಚೆ ಏನೋ ಆಗಿರ್ತೀನಿ, ಅದಾದ್ಮೇಲೆ ಜೈಲ್ ಎಪಿಸೋಡಿಗೆ ಬರ್ತೀನಿ. ಸೊ ಅಲ್ಲಿ ಅದು ಕಟ್ ಮಾಡಿದ ಥರದ್ದು ಮಾಡಿ ಹಂಗೆ ಮಾಡಿದ್ರಿಂದ ಅದು ಈ ಸಿನಿಮಾಗೆ ತುಂಬ ವರ್ಕ್ ಆಯಿತು. ನನಗೆ ಬೇರೆ ಕೆಲಸ ಮಾಡೋಕ್ಕೂ ವರ್ಕ್ ಆಯಿತು. ಇಲ್ಲ ಆ ಪಾತ್ರಗಳು ಹೋಗ್ಬಿಟ್ಟಿರೋದು ಆ ಟೈಮ್ಗೆ. ಅದು ಹಂಗಾಗಿ ಹಿಂಗಾಗಿ ಹಿಂಗ್ ಬಂದು ಇಲ್ಲೇ ಇದೆ, ಆಮೇಲೆ ಹೇಳ್ತಾರೆ ಓಣ ಇಲ್ಲ ಒಂಚೂರು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನ್ನಿಸ್ತು, ಅದಕ್ಕೆ ಒಂಚೂರು ಕಮ್ಮಿ ಮಾಡಿಬಿಡೋಣ ಸ್ವಲ್ಪ ದಿನ ಅಂತ. ಆ ಕೀರ್ತಿ ಎಂಟಿದ ಆದ್ಮೇಲೆ ಒಂಚೂರು ಭಯ ಬಂದಿದೆ ಅಣ್ಣ, ತುಂಬ ಜಾಸ್ತಿ ಮಾತಾಡ್ಬಿಟ್ಟ ಅಂತ. ಹಾಗಾಗಿ ಒಂಚೂರು ಕಮ್ಮಿ ಮಾಡ್ತಾ ಇದ್ದೀನಿ ಅಣ್ಣ. ಹ್ಞೂ ಅದೇನಾ ಅದೇ ನಾನು ಹೇಳಿದ್ದೀಗ. ಈಗ ನಾನು ತುಂಬ ಹೇಳಿದ್ರೆ ಬಿಟ್ಕೊಟ್ಟಂಗೆ ಆಗುತ್ತೆ. ಅದಕ್ಕೆ ಇನ್ನೇನೊಂದು ವಾರ ಇದೆಯಲ್ಲ ಅಣ್ಣ, ನಾನು ಕಾಯ್ತಾ ಇದ್ದೀನಿ ಅಣ್ಣ. ಬಿಕಾಸ್ ನಾನು ಸಿನಿಮಾ ನೋಡೋಕ್ಕಾಗಲಿಲ್ಲ ಅಣ್ಣ, ಬೇರೆ ಶೂಟಿಂಗಲ್ಲಿ ಇದ್ದಿದ್ದರಿಂದ. ಇನ್ನೇನು ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ.